ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, YT ಸ್ಟುಡಿಯೋದಲ್ಲಿ ನೀವೇನಾದರೂ ಯೂಟ್ಯೂಬ್ ಕ್ರಿಯೇಟರ್ ಆಗಿದ್ದರೆ ನಿಮ್ಮೊಂದು YT ಸ್ಟುಡಿಯೋದಲ್ಲಿ ಒಂದು ಆಪ್ಷನ್ ಆ್ಯಡ್ ಆಗಿದೆ ಫ್ರೆಂಡ್. ಅದು ಯಾವುದು ಆಪ್ಷನ್, ಇದರಿಂದ ಏನು ಯೂಸ್ ಆಗುತ್ತೆ ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್. ನಿಮ್ಮ ಒಂದು ವಿಡಿಯೋ ನೀವು ಅಪ್ಲೋಡ್ ಮಾಡಿರೋಂಥ ವಿಡಿಯೋಗೆ ಎಷ್ಟು ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ ಅಂತ ನೀವು ಆರಾಮಾಗಿ ಚೆಕ್ ಮಾಡ್ಕೋಬೋದು ಫ್ರೆಂಡ್. ಅದು ಯಾವ ಟೈಪ್ ಆ್ಯಡ್ ಆಗಿದೆ ಅಂದರೆ ಆಪ್ಷನ್ನು, ಈಗ ನೀವು ಯಾವುದೋ ಒಂದು ವಿಡಿಯೋ ಯೂಸ್ ಜಾಸ್ತಿ ಅಂತ ತಿಳ್ಕೊಳ್ಳಿ, ಆ ಒಂದು ವಿಡಿಯೋಗೆ ಎಷ್ಟು ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ ಅನ್ನೋದು ತೋರಿಸುತ್ತೆ. ಆ ಒಂದು ವಿಡಿಯೋ ಅಷ್ಟು ಲಿಸ್ಟ್ ಇರುತ್ತೆ. ಆ ಒಂದು ವಿಡಿಯೋ ಸೈಡಿಗೆ ವಾಚ್ ಟೈಮ್ ಕೂಡ ಅಲ್ಲಿ ನಿಮಗೆ ತೋರಿಸುತ್ತೆ. ಅಲ್ಲಿ ಎಷ್ಟು ಈ ಒಂದು ವಿಡಿಯೋಗೆ ಎಷ್ಟು ವಾಚ್ ಟೈಮ್ ಆಗಿದೆ, ನೆಕ್ಸ್ಟ್ ಎರಡನೇ ವಿಡಿಯೋಗೆ ಎಷ್ಟು ವಾಚ್ ಟೈಮ್ ಆಗಿದೆ, ಮೂರನೇ ವಿಡಿಯೋಗೆ ಎಷ್ಟು ವಾಚ್ ಟೈಮ್ ಆಗಿದೆ ಅಂತ ಕೂಡ ಕಂಪ್ಲೀಟಾಗಿ ಇದಕ್ಕೆ ತೋರಿಸುತ್ತೆ. ಅದೇ ರೀತಿ ನನ್ನ ಒಂದು YT ಸ್ಟುಡಿಯೋದಲ್ಲೂ ಕೂಡ ನಾನು ತೋರಿಸ್ಕೊಡ್ತೀನಿ. ನನ್ನೊಂದು ಚಾನಲಲ್ಲಿ ಹೇಗೆ ಅದನ್ನು ಚೆಕ್ ಮಾಡೋಂಥ ಕೂಡ ತೋರಿಸ್ಕೊಡ್ತೀನಿ. ಅದು ಕೂಡ ನಿಮ್ಮೊಂದು ಚಾನಲ್ ಕೂಡ ನೀವೇ ಹಾಗೆ ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವೊಂದು ವಿಡಿಯೋ ಯಾವ್ಯಾವ ವಿಡಿಯೋ ಎಷ್ಟೆಷ್ಟು ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ ಅನ್ನೋದು ಕೂಡ ಚೆಕ್ ಮಾಡ್ಕೋಬೋದು ಫ್ರೆಂಡ್. ಅದು ಹೇಗೆ ಚೆಕ್ ಮಾಡೋದು, ಅದು ನನ್ನ ಒಂದು ಮೊಬೈಲಲ್ಲೇ ನನ್ನ ಒಂದು YT ಸ್ಟುಡಿಯೋದ ಓಪನ್ ಮಾಡಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್. ಬನ್ನಿ ಫ್ರೆಂಡ್, ಇದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್. ನನ್ನ ಒಂದು YT ಸ್ಟುಡಿಯೋ ಆ್ಯಪ್ ಓಪನ್ ಮಾಡ್ಕೊತೀನಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಈ ರೀತಿ ನಿಮಗೆ ಪೇಜ್ ಬರುತ್ತೆ. ಇಲ್ಲಿ ಕೆಳಗಡೆ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೊದಲಿಗೆ ಯೂಸ್ ಸಿಗುತ್ತೆ. ಯೂಸ್ ಆದಮೇಲೆ ನಿಮಗೆ ಇಲ್ಲಿ ವಾಚ್ ಟೈಮ್ ಸಿಗುತ್ತೆ. ಇಲ್ಲಿ ವಾಚ್ ಟೈಮ್ ಅವರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಬನ್ನಿ, ನೋಡ್ಕೊಳ್ಳಿ ಫ್ರೆಂಡ್. ಇಲ್ಲಿ ಕಂಪ್ಲೀಟಾಗಿ 28 ದಿನ ಒಳಗಡೆ ಯಾವ್ಯಾವ ಎಷ್ಟೆಷ್ಟು ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ ಅಂತ ಕಂಪ್ಲೀಟಾಗಿ ಇಲ್ಲಿ ತೋರಿಸ್ತಾ ಇರುತ್ತೆ ಫ್ರೆಂಡ್. ನಾನು ಏಕ್ದಮ್ ಲೈಫ್ ಟೈಮ್ ಅಂತ ಕ್ಲಿಕ್ ಮಾಡ್ತೀನಿ. ಈ ಒಂದು ಲೈಫ್ ಟೈಮ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಲ್ಮೋಸ್ಟ್ ನೀವು ಎಷ್ಟು ದಿನಗಳಲ್ಲಿ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀರಲ್ಲ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಎಷ್ಟು ದಿನ ಆಯ್ತಲ್ಲ ಅಷ್ಟು ದಿನದ್ದು ವಿಡಿಯೋ ವಾಚ್ ಟೈಮ್ ಕಂಪ್ಲೀಟಿಗೆ ತೋರಿಸುತ್ತೆ. ನೋಡ್ಕೊಳ್ಳಿ, ಆನ್ಲೈನ್ ಇದು ವಾಟ್ಸಪ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಈ ಒಂದು ವಿಡಿಯೋ 594 ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ. ಬಿಗ್ ಬಾಸ್ ಬಗ್ಗೆ ಮಾಡಿದ್ದೆ 525. ಅಂದರೆ ರ್ಯಾಂಕಿಂಗ್ ಇರೋ ಮೇಲಿರುತ್ತೆ. ಅಂದರೆ ಟಾಪಲ್ಲಿ ಯಾವ ವಾಚ್ ಟೈಮ್ ಭಾಳ ಕಂಪ್ಲೀಟ್ ಮಾಡಿದರೆ ಅದರಲ್ಲಿ ಟಾಪ್ ಇರುತ್ತೆ ಫ್ರೆಂಡ್. ಕೆಳಗಡೆ ಬರ್ತಾ ಇಲ್ಲಿ ತೋರಿಸ್ಕೊಡುತ್ತೆ ಫ್ರೆಂಡ್. ಈ ರೀತಿ ಇದ್ದಿಲ್ಲ, ಈ ಒಂದು ಆಪ್ಷನ್ ಆ್ಯಡ್ ಆಗಿದೆ ಫ್ರೆಂಡ್. ಈ ಒಂದು ಆಪ್ಷನ್ ನೋಡಿ ನೀವು ತಿಳ್ಕೊಬೋದು ಯಾವೊಂದು ವಿಡಿಯೋ ಜನ ಇಷ್ಟಪಟ್ಟು ಜಾಸ್ತಿ ನೋಡಿದ್ದಾನೆ ಅನ್ನೋದು ಕೂಡ ಕಂಪ್ಲೀಟಾಗಿ ನೀವು ಇಲ್ಲಿ ತಿಳ್ಕೊಬೋದು ಫ್ರೆಂಡ್. ಈ ಒಂದು ವಿಡಿಯೋ ನಿಮಗೆ ಯಾಕೆ ತಿಳಿಸ್ತೀನಿ ಅಂದರೆ, ನೀವು ಇದರಿಂದ ತಿಳ್ಕೊಬೋದು ನಿಮ್ಮ ಒಂದು ಚಾನಲಲ್ಲಿ ಯಾವೊಂದು ವಿಡಿಯೋ ಜನಕ್ಕೆ ತಲುಪಿದೆ, ಯಾವೊಂದು ಜನ ಎಷ್ಟೆಷ್ಟು ಅವರ್ಸ್ ನೋಡಿದೆ ಅನ್ನೋದು ಕೂಡ ನೀವು ತಿಳ್ಕೋಬೋದು ಫ್ರೆಂಡ್. ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋನ ಟೇಕ್ ಕೇರ್, ಬಾಯ್ ಫ್ರೆಂಡ್.